ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ ಸಿಟಿ ರವಿ. ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ. ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ 20 ಸ್ಥಾನ ಗೆಲ್ಲೋದಿಲ್ಲ. ಬಿಜೆಪಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ಮಾಜಿ ಸಚಿವ ಸಿಟಿ ರವಿ ಭವಿಷ್ಯ ನುಡಿದಿದ್ದಾರೆ ಎಂದು ತಾಲೂಕಿನ ಕೈವಾರ ಗ್ರಾಮದ ಸುಬ್ಬಾರೆಡ್ಡಿ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರ್ನಾಟಕ, ತಮಿಳುನಾಡು, ಕೇರಳದಲ್ಲಿ ಒಂದೆರಡು ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ಗೆ ಈ ಬಾರಿ ಅದು ದಕ್ಕುವುದಿಲ್ಲ. ರಾಜ್ಯದಲ್ಲಿ ಬಿಜೆಪಿ 28 ಕ್ಷೇತ್ರಗಳಲ್ಲೂ ಗೆಲ್ಲಲಿದೆ. ಸಿದ್ದರಾಮಯ್ಯ ಬಾಯಲ್ಲಿ ಜೈ ಶ್ರೀರಾಮ್ ಬಂದಿದೆ ಎಂದರೆ ಕಾಂಗ್ರೆಸ್ಗೂ ಬಿಜೆಪಿ ಗೆಲುವು ಖಚಿತ ಆಗಿದೆ ಎಂದರ್ಥ ಎಂದಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಅವನು ಆ ಸಾಯಿ ಪ್ರಸಾದ್ ಬಿಜೆಪಿಯವನಾಗಿದ್ದಾನ ಒಂದೇ ಒಂದು ಕಾರಣಕ್ಕೆ ಅವನೇ ಭಯೋತ್ಪಾದನೆ ಮಾಡಿದಾನೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಮಾಡಿತು. ಅವನನ್ನು ಜಸ್ಟ್ ತನಿಖೆ ಕರ್ಕೊಂಡು ಹೋಗಿದ್ರು, ಅವನು ಮಾಹಿತಿ ಕೊಟ್ಟಿದ್ದ. ಆ ಮಾಹಿತಿಯನ್ನು ಆಧರಿಸಿಯೇ ಆರೋಪಿಗಳ ಪತ್ತೆ ಹಚ್ಚೋದಕ್ಕೆ NIAಗೆ ಸಾಧ್ಯ ಆಯಿತು. ಆದರೆ ಸಾಕ್ಷಿದಾರರನ್ನೇ ಆರೋಪಿ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಆ ಸಾಯಿ ಪ್ರಸಾದ್ ಬಿಜೆಪಿಯವನಾಗಿದ್ದಾನೋ ಒಂದೇ ಒಂದು ಕಾರಣಕ್ಕೆ ಇವರು ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ, ದೇವನಹಳ್ಳಿ ಗೋಪಿ, ತಳಗವಾರ ಪ್ರತಾಪ್, ಬನಹಳ್ಳಿ ಬಿಜೆಪಿ ಮುಖಂಡ ಮಂಜು, ರವಿ, ಮಂಜುನಾಥಾಚಾರಿ, ಗುಡೇ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಇದ್ದರು.